ಗೌರಿ ಗಣೇಶ ಹಬ್ಬ ಬಂದೇ ಬಿಡ್ತು. ಗಣೇಶನ ಮೂರ್ತಿ ತಯಾರಕರು ಸಖತ್ ಬ್ಯುಸಿಯಾಗಿದ್ದಾರೆ. ಇದರ ನಡುವೆ ಈಗಾಗಲೇ ತಯಾರು ಮಾಡಿರುವ ಗಣೇಶ ಮೂರ್ತಿಗಳು ಬಹಳ ವಿಶೇಷ ಆಕರ್ಷಣೆಯನ್ನ ಹೊಂದಿವೆ. ಹೌದು, ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಪರಿಸರ ಸ್ನೇಹಿ ಗಣಪನಿಗೆ ಬೇಡಿಕೆ ಹೆಚ್ಚಿದೆ. ಈಗಾಗಲೇ ಸುಮಾರು 300ಕ್ಕೂ ಅಧಿಕ ಗಣೇಶ ಮೂರ್ತಿಯನ್ನ ತಯಾರಕರು ನಿರ್ಮಿಸಿದ್ದಾರೆ. ವಿಶೇಷ ಅಂದ್ರೆ ಈ ಬಾರಿ ಆರ್ಸಿಬಿ ಕಪ್ ಗೆದ್ದ ಕಾರಣ ಕಪ್ ಹಿಡಿದುಕೊಂಡಿರುವ ಗಣೇಶನ ಮೂರ್ತಿಗೆ ಸಖತ್ ಡಿಮ್ಯಾಂಡ್ ಇದೆ. ಇನ್ನು ಗಣೇಶನ ಮೂರ್ತಿ ತಯಾರಕರಾದ ವರುಣ್ ಮತ್ತು ರಾಜ್ ಗೋಪಾಲ್ ಈ ಬಾರಿಯ ಮೂರ್ತಿಗಳ ಬೇಡಿಕೆ ಬಗ್ಗೆ ಮಾಧ್ಯಮಗಳಿಗೆ ಉತ್ತರಿಸಿದ್ದಾರೆ. ಸರ್, ಅದು ಪೇಪರ್ ಗಣೇಶ ಅಂದರೆ ಜನಕ್ಕೆ ಕನ್ಫ್ಯೂಸ್ ಆಗ್ತಿದೆ. ಅದು ವೈಟ್ ಬರುತ್ತೆ, ಪಿಒಪಿ ವೈಟ್ ಬರುತ್ತೆ. ಪಿಒಪಿ ಗಣೇಶನೇ ಬೇರೆ, ಪೇಪರ್ ಸ್ಪೇಸ್ ಗಣೇಶನೇ ಬೇರೆ. ಅದನ್ನು ಮಾತ್ರ ಯೂಸ್ ಮಾಡುವಂಥದ್ದು. ಒಳಗಡೆ ಕಡ್ಡಿ ಎಲ್ಲ ಇರುತ್ತೆ, ಅದು ಏನು ಸಮಸ್ಯೆ ಆಗಲ್ಲ. ನೀವು ಗಣೇಶ ಇಡ್ಬೋದು. ಗಣೇಶ ಬೇಕಾದ್ರೆ ನೀರಲ್ಲಿ ಬಿಟ್ಟರೆ ಅದು ಫುಲ್ ಕರ್ಗೋಗ್ಬಿಡುತ್ತೆ. ಒಂದು ಗಣೇಶ ಅದಕ್ಕೆ ರೆಡಿ ಇದೀವಿ. ಅದೇ ಥರ ಜನ ಸ್ಪಂದಿಸ್ತಿದ್ದಾರೆ. ನಾವು ಅದೇ ಥರ ನಾವು ಫೋಟೋ ಕೊಟ್ಟರೆ ಸಾಕು. ಅವ್ರು ಯಾವ ಥರ ಕೇಳಿದ್ರು, ಎಷ್ಟು ಅಡಿ ಬೇಕೋ ಅದೇ ಥರ ನಾವು ಮಾಡೋಕೆ ರೆಡಿ ಇದ್ದೀವಿ. ಅವರು ಖುಷಿ ಬೀಳ್ತಿದ್ದಾರೆ, ಅಣ್ಣ ನಮ್ಗೆ ಬೇಕಾದ ಗಣೇಶ ಮಾಡ್ಕೊಡ್ತಿದ್ದೀರಾ ಅಂತ. ನಾವು ಅವರು ಟೀಮ್ಗಳು ಬುಕ್ ಮಾಡ್ಕೊಂಡು ಅವರೇ ಇದು ಮಾಡ್ಕೊಂಡು ಬಂದಿದ್ದಾರೆ. ಟೀಮ್ಗಳು ಬೇಕಾದಂಥ ವಾಯ್ಸು ಸರ್, ಈಗ ಬೇರೆ ಕಡೆ ಅಂದ್ರೆ ನಿಮ್ಗೆ ನಾರ್ಮಲ್ ಗಣೇಶ ಸಿಗುತ್ತೆ. ನಾರ್ಮಲ್ ಗಣೇಶ ಎಲ್ಲರೂ ಮಾಡ್ತಾರೆ. ಏನಂದ್ರೆ ನಾವು ಈ ಸಲ ಮುಂಬೈ ಸ್ಟೈಲ್ ಅಂತ ನಾವು ಸ್ಟಾರ್ಟ್ ಮಾಡಿದೀವಿ. ಮುಂಬೈ ಸ್ಟೈಲ್ ಅಲ್ಲಿ ಒಂದು 18 ಅಡಿ 20 ಅಡಿವರೆಗೂ ಮಾಡ್ಬೋದು. ಪೇಪರ್ ಸ್ಮೆಷಲ್ ಮಾಡ್ಬೋದು, ಕ್ಲೇಲ್ ಮಾಡ್ಬೋದು. ಅದೇನಂದ್ರೆ ಅದು ಸ್ವಲ್ಪ ಜನಕ್ಕೆ ಕೆಲಸ ಬರಲ್ಲ. ಅದು ನಾವು ಬೇರೆಯವರು ಪಿಒಪಿ ಗಣೇಶ ಅಂದ್ಬಿಟ್ಟು ಪೇಪರ್ ಗಣೇಶ ಅಂದ್ಬಿಟ್ಟು ಪಿಒಪಿ ಅಂತ ಹೇಳ್ತಿದ್ದಾರೆ. ಅದನ್ನ ಜನಕ್ಕೆ ಗೊತ್ತಾಗ್ತಾ ಇಲ್ಲ.
ಅದಕ್ಕೆ ಜನ ಏನ್ ಮಾಡ್ಬೇಕು, ಫಸ್ಟ್ ಅದನ್ನ ತಿಳ್ಕೊಬೇಕು, ಪೇಪರ್ ಗಣೇಶ ಹೆಂಗಿರುತ್ತೆ, POP ಹೆಂಗಿರುತ್ತೆ ಅಂತ. ಅದನ್ನ ನೋಡ್ಕೊಂಡು ನೀವು ವ್ಯಾಪಾರ ಮಾಡ್ರಿ. ಯಾಕಂದ್ರೆ ಮೋಸ ಮಾಡೋರು ಜಾಸ್ತಿ ಜನ ಇರ್ತಾರೆ. ಅದರಿಂದ ನಾವು ಪೇಪರ್ ಸ್ಮ್ಯಾಶ್ ಮಾಡ್ತೀವಿ, ಕ್ಲೇಲ್ ಮಾಡ್ತೀವಿ. ನಿಮ್ಗೆ ಯಾವ ತರ ಬೇಕು, ನಿಮ್ಗೆ ಯಾವ ತರ ಮೆಚ್ಚುಗೆ ಇದೆ, ಫೋಟೋ ಕೊಟ್ರೆ ಸಾಕು. ಎಷ್ಟಡಿ ಬೇಕು ಅಂದ್ರೆ ನೀವು ಫೋಟೋ ಕೊಟ್ರೆ ಅದೇ ತರ ನಾವು ಮಾಡ್ಕೊಡಕ್ ನಾವು ರೆಡಿ ಇದೀವಿ. ನಮ್ಮಲ್ಲಿ ಸುಮಾರು 150ರಿಂದ 200 ವೆರೈಟಿ ಇರುತ್ತೆ. ಒಂದೊಂದು ಗಣೇಶ ಒಂದೊಂದು ತರ ಇರುತ್ತೆ. ನೀವು ಫೋಟೋ ಯಾವ ತರ ಕೊಟ್ರೆ ಆ ತರ ಮಾಡಕ್ ನಾವು ರೆಡಿ ಇದೀವಿ. ಈ ಹಿಂದಾಗಿಂತ ಈಗಿನ ಪ್ರಸ್ತುತ ಸಾಲಿಗೆ ಏನಾದ್ರು ಡಿಮ್ಯಾಂಡ್ ಹೆಚ್ಚಿಗೆ ಆಗಿದೆಯಾ ಸರ್? ಡಿಮ್ಯಾಂಡ್ ನಮ್ಮಲ್ಲಿ ಜಾಸ್ತಿನೇ ಇರುತ್ತೆ. POP ಗಣೇಶ ಬೇಡ ಅಂತ ಹೇಳಿ ಕಸ್ಟಮರೇ ಬೇಡ ಅಂತಿದ್ದಾರೆ. ನಮ್ಗೆ POP ಗಣೇಶ ಬೇಡ, ಕ್ಲೇ ಅಲ್ಲಿ ನಮ್ಗೆ ಮಾಡ್ಕೊಡಿ ಅಂತ ಜನ ಕೇಳ್ತಿದ್ದಾರೆ. ನಾವು ಅದೇ ತರ ಕೇಳ್ತಾರೆ, ನಾವು ಖುಷಿಯಿಂದ ನಾವು ಮಾಡ್ಕೊಡ್ತಾ ಇದೀವಿ. ನಿಮ್ಗೆ ಯಾವ ತರ ಬೇಕು, ಕ್ಲೇ ಅಲ್ಲೇ ಬೇಕಾ, ಪೇಪರ್ ಅಲ್ಲಿ ಬೇಕಾ, ನಾವು ಮಾಡ್ಕೊಡಕ್ ರೆಡಿ ಇದೀವಿ. ನಮ್ದು ಈಗ ಮುಂಬೈ ಸ್ಟೈಲ್ ಮಾಡ್ತಾ ಇದೀವಲ್ಲ, ತಮಿಳ್ನಾಡು, ಆಂಧ್ರ ಇರ್ಬೋದು, ನಮ್ಮ ಬೇರೆ ರಾಜ್ಯಗಳಿಂದ ಬಂದು ನಮ್ ಗಣೇಶಗಳು ಇಲ್ಲಿ ನಮ್ ಕರ್ನಾಟಕದಲ್ಲಿ ಬಂದು ತಗೊಂತಿದ್ದಾರೆ. ಅದು ನಮ್ಗೆ ಬಹಳ ಖುಷಿ ಆಗ್ತಿದೆ. ನಮ್ಗೆ ಈ ಕೆಲಸ ಮಾಡಿದ್ರೆ ನಮ್ಗೆ ಬಹಳ ಖುಷಿ ಇದೆ. ನಮ್ಗೆ ನಮ್ಮ ತಂದೆಯವ್ರು ಮಾಡಿದ್ರು. ನಮ್ಮ ತಂದೆಯವರು ಹೋದ್ಮೇಲೆ ನಾವು ಮಾಡ್ಕೊಂಡ್ ಬರ್ತಾ ಇದ್ರೆ, ನಮ್ಮಿಂದ ನಮ್ಮ ಮಕ್ಕಳು ಮಾಡ್ಕೊಂಡ್ ಬರ್ತಾ ಇದ್ರು. ಅವತ್ತಿಂದ ನಾವು ಮಣ್ಣು ಗಣೇಶನೇ ಕೆರೆ ತಗೊಂಬಂದು ಒಂದು 5 ತರ ಮಣ್ಣು ತಗೊಂಬಂದು ಮಿಷಿನಲ್ಲಿ ಅದೇ ಮಾಡಿ ನಾರ ಹಾಕಿ ನೀಟಾಗಿ ಅವತ್ತಿಂದ ಮಾಡ್ಕೊಂಡ್ ಬರ್ತಾ ಇದ್ದೀರಿ. ಸರ್ಕಾರದವರು ಕಲಾವಿದರಿಗೆ ಪ್ರೋತ್ಸಾಹನ ಇಲ್ಲ. ಇದ್ ಕಡೆ ನೋಡ್ತಾ ಇಲ್ಲ, ಒಂದು ಜಾಗ ಆಗ್ಲಿ ನಮ್ಗ ಇಲ್ಲ. ಯಾಕಂದ್ರೆ ಅವತ್ತಿಂದ ಬಾಡಿಗೆ ಕಟ್ಕೊಂಡ್ ಬರ್ತಾ ಇದ್ದೀರಿ. ದಯವಿಟ್ಟು ಮುಂದೆ ಸರ್ಕಾರದವರು ಒಂದು ನಮ್ಗ ನಿವೇಶನ ಆಗ್ಲಿ, ಒಂದು ಜಾಗ ಸರ್ಕಾರದಿಂದ ಒಂದು ಕೊಡಬೇಕು ಅಂತ ನಾವು ಕೇಳ್ಕೊಂತ ಇದ್ದೀರಿ. ಮತ್ತೆ ನಾವು ಅವತ್ತಿಂದ ನಾವು ನಮ್ಮ ಮಕ್ಕಳನ್ನ ಇಲ್ಲೂ ಕಳಿಸಿದ್ರೆ ಇಲ್ಲೇ ಮಾಡ್ತಾ ಇದ್ರಿ. ಅವರು ವಿದ್ಯಾಭ್ಯಾಸ ಮಾಡೋರೆ, ಗ್ರಾಜುಯೇಟ್ಗಳಾಗಿ ಎಲ್ಲೂ ಹೋಗಿದ್ರೆ ನಮ್ಮ ಕಲಾವಿದರದ್ದೇ ಮಾಡಬೇಕು, ನಿಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತ ಅವರು ಇಲ್ಲೇ ಮಾಡ್ಕೊಂಡವ್ರೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಕಲಾವಿದರಿಗೆ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ಪೇಪರ್ ಗಣೇಶ ಅಂತ ಹೇಳ್ತಾವ್ರೆ. ಪೇಪರ್ ಗಣೇಶ ಬಂದು ಗೆಣಸುಗಡ್ಡೆ ಈ ಪೇಪರಲ್ಲಿ ಮಾಡೋದು, ಅದಂತದ್ದು ಪ್ರಯೋಗಾಲಯಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ಇದು ಸಕ್ಸಸ್ ಆಗಿ ಬಂದಿದೆ. ಇವಾಗ ಏನು ಅಂತ ಇದಿಲ್ಲ. ಒಂದು 10-15 ವರ್ಷದಿಂದ ಎಲ್ಲಾ ಕಡೆ ಪೇಪರ್ ಮಾಡ್ತಾವ್ರೆ, ಮಣ್ಣು ಮಾಡ್ತಾವ್ರೆ. ಏನಂದ್ರೆ POP ಕರಗಲ್ಲ, ಅದು ಒಂಥರ ಸಿಮೆಂಟ್ ಇದ್ದಾಗೆ. ಅದು ಮಾಡಬಾರ್ದು ಅಂತ ಅವತ್ತಿಂದ ನಾವು ಸಾಧನೆ ಮಾಡ್ಕೊಂಡೇ ಬಂದಿದ್ರು. ಇವತ್ತು ಹೇಳ್ತಾ ಇದ್ರೆ ಅವತ್ತಿಂದ ಹೇಳ್ತಾ ಇದ್ರಿ ನಾವು. ಕೆಲವರೆಲ್ಲ ಮಾಡ್ತಾ ಇದ್ದಾರೆ. ಸರ್ಕಾರದವರು ಅದ್ರ ಬಗ್ಗೆ ಕ್ರಮ